ಆಗಬೇಕು ಮತ್ತೆ ಒಂದು ಸಚಿವ ಸ್ಥಾನ ಏನು ಖಾಲಿ ಉಳ್ಕೊಂಡಿದೆ ಅದರ ಭರ್ತಿ ಆಗಬೇಕು ಅನ್ನೋದರ ಸಂಬಂಧ. ಹಾಗಾಗಿ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಎನ್ನಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಈ ಒಂದು ಮೀಟಿಂಗ್ನಲ್ಲಿ ರಾಜ್ಯ ರಾಜಕೀಯ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಮಾಡಬೇಕು ಅಂದ್ಕೊಂಡಿದ್ದಾರಂತೆ ವರಿಷ್ಠರು. ಪರಿಷತ್ನ ಸದಸ್ಯರ ನೇಮಕ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಇದೇ ಒಂದು ಭೇಟಿಯ ಸಂದರ್ಭದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಕೂಡ ಇದೆ. ನಿನ್ನೆ ಸಿಎಂ ಭೇಟಿ ವೇಳೆ ಬುಲಾವ್ ನೀಡಿದ್ದಾರಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಿನ್ನೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ರಾಜಣ್ಣ ಅವರ ಮೇಲೆ ಏನು ಹನಿ ಟ್ರ್ಯಾಪ್ ಪ್ರಯೋಗ ಆಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕೊಂಡಿದ್ದಾರೆ. ಜೊತೆಗೆ ಈ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಲೇಬಾರದಿತ್ತು ಅಂತ ಕೂಡ ಗರಂ ಆಗಿ ನಿನ್ನೆ ಮಾತನಾಡಿದ್ರು. ಅದರ ಬೆನ್ನಲ್ಲೇ ಈಗ ಎಐಸಿಸಿ ಅಧ್ಯಕ್ಷರು ಬುಲಾವ್ ಕೊಟ್ಟಿದ್ದಾರಂತೆ ದೆಹಲಿಗೆ ಬನ್ನಿ ಅಂತ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಆಗ್ತಾ ಇತ್ತು. ಜೊತೆಗೆ ಈ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಕೂಡ ಒಂದಷ್ಟು ಕೂಗಿದೆ, ಕೆಲವರು ಕೇಳ್ತಾನೆ ಇದ್ದಾರೆ. ಈಗ ನಾಗೇಂದ್ರ ಏನಿದ್ದಾರೆ ಅವರು ರಾಜೀನಾಮೆ ಕೊಟ್ಟ ನಂತರ ಅಲ್ಲಿಗೆ ಮತ್ತಾರನ್ನೂ ಕೂಡ ಇನ್ನೂ ತೆಗೆದುಕೊಂಡಿಲ್ಲ, ಅದು ಭರ್ತಿ ಮಾಡೋದಿದೆ. ಹಾಗೆ ಮತ್ತೆ ಈ ಸಚಿವರ ಸ್ಥಾನ ಬದಲಾವಣೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳಿವೆ. ನೋಡಬೇಕಾಗುತ್ತೆ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಇರ್ಬೋದು, ಇವರಿಬ್ಬರು ದೆಹಲಿಗೆ ಹೋದ್ರು ಅಂದರೆ ಏನೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು ಅಂತ. ಇನ್ನು ಪರಿಷತ್ ಸದಸ್ಯರ ನೇಮಕಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡಿ ಏನು ನಿರ್ಧಾರ ತೆಗೆದುಕೊಂಡು ರಾಜ್ಯದತ್ತ ಬರ್ತಾರೆ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ಒಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಮತ್ತೊಂದು ಕಡೆ ಸಚಿವ ಸಂಪುಟ ಪುನಾರಚನೆ, ಎಲ್ಲ ವಿಚಾರಗಳ ಬಗ್ಗೆ ಕೂಡ ಮೊದಲಿಂದ ಕೂಗಿತ್ತು. ಬಟ್ ಈಗ ವರಿಷ್ಠರು ಬುಲಾವ್ ಕೊಟ್ಟಿದ್ದಾರಂತೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಬದಲಾವಣೆ ಚರ್ಚೆ ಕಳೆದ 2-3 ತಿಂಗಳಿಂದ ನಡೀತಾ ಇದೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅಂತ ಸಿಎಂ ಆಪ್ತ ವಲಯದಿಂದ ಸಾಕಷ್ಟು ಆಗ್ರಹ, ಒತ್ತಡ ಕೂಡ ಬರ್ತಾ ಇದೆ. ಹಾಗಾಗಿ ಒಂದಿಷ್ಟು ಬದಲಾವಣೆ ಆಗುತ್ತೆ ಎಂಬ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ಶುರುವಾಗಿದೆ. ಜೊತೆಗೆ ನಿನ್ನೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು, ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಇದೇ ಸಮಯದಲ್ಲಿ ರಾಜ್ಯದಲ್ಲಿ ಆಗುತ್ತಿರುವಂತಹ ರಾಜಕೀಯ ಚಟುವಟಿಕೆಗಳು, ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆಯೂ ಆ ಸಿಎಂ ಜೊತೆ ಎಐಸಿಸಿ ಅಧ್ಯಕ್ಷರು ಚರ್ಚೆ ನಡೆಸಿದ್ದಾರೆ. ಒಂದು ಕಡೆ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತನಾಡಿದ್ದಾರೆ. ಒಂದಿಷ್ಟು ಯಾವ ರೀತಿಯಲ್ಲಿ ಹನಿ ಟ್ರ್ಯಾಪ್ ಆಗ್ತಾ ಇದೆ, ಕಾಣದ ಕೈಗಳು ಯಾವ್ಯಾವ ಇದೆ, ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳ ಏನಾದ್ರೂ ಇದೆಯಾ ಎಂಬ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯನವರ ಬಳಿ ಅಧ್ಯಕ್ಷರಾದಂತ ಎಐಸಿಸಿ ಅಧ್ಯಕ್ಷರಾದಂತ ಖರ್ಗೆ ಅವರು ಪಡೆದಿದ್ದಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅನ್ನೋದು ಸಾಕಷ್ಟು ಆಗ್ರಹಗಳು, ಚರ್ಚೆ, ಜೊತೆಗೆ ಸಭೆಗಳ ಮೇಲೆ ಸಭೆಗಳು ಆಗ್ತಾ ಇದೆ. ಹಾಗಾಗಿ ಎಲ್ಲವೂ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಾರ್ದು, ಎಲ್ಲವೂ ಪಕ್ಷದ ಆಂತರಿಕ ವಲಯದಲ್ಲೇ ಬದಲಾವಣೆ ಆಗ್ಬೇಕು, ವಿಪಕ್ಷಗಳಿಗೆ ಇದು ಅಸ್ತ್ರ ಆಗ್ಬಾರ್ದು ಎಂಬ ಎಚ್ಚೆತ್ತುಕೊಂಡಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಈಗ ಬದಲಾವಣೆಗೆ ಮುಂದಾಗುತ್ತೆ ಎಂಬ ವಿಚಾರಗಳು, ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಒಂದು ಕಡೆ ಅಂದ್ರೆ ಈಗಾಗಲೇ ಪರಿಷತ್ ವಿಚಾರಕ್ಕೆ ಸಂಬಂಧಪಟ್ಟ ಅಂದ್ರೆ 4 ಸ್ಥಾನಗಳಿಗೆ ಯಾರಿಗೆ ಅವಕಾಶ ಕೊಡಬೇಕು ಎಂಬ ವಿಚಾರ ಸೇರಿದಂತೆ ದೆಹಲಿಗೆ ಬರುವಂತೆ, ಅಂದ್ರೆ ಸಿಎಂ ಹಾಗೂ ಡಿಸಿಎಂ ಅವರಿಗೆ ದೆಹಲಿಗೆ ಬರುವಂತೆ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬುಲಾವ್ ನೀಡಿರುವಂತದ್ದು. ಅಂದ್ರೆ ದೆಹಲಿಗೆ ಬಂದು ಉಳಿದ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ, ಎಐಸಿಸಿ ನಾಯಕರ ಜೊತೆ ಚರ್ಚೆ ಮಾಡಿ ಯಾವೆಲ್ಲ ಒಂದು ಬದಲಾವಣೆ ಆಗ್ಬೇಕು ಹಾಗೂ ಕ್ಯಾಬಿನೆಟ್ ಪುನರ್ ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗೆ ಎಲ್ಲವನ್ನು ಬಗೆಹರಿಸುವುದಕ್ಕಾಗಿ ಸಿಎಂ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ.